ನೀವೇನಾದರೂ ಮೊಬೈಲ್ನ ನಿಮ್ಮ ಟಾಯ್ಲೆಟ್ ರೂಮ್ಗೆ ತೊಗೊಂಡು ಹೋಗ್ತೀರಾ? ಹಾಗಾದರೆ ಈ ವಿಡಿಯೋ ಮಾಡಿರೋದು ನಿಮಗೆ ಅಂತಾನೇ. ತಪ್ಪದಿರ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಮೊಬೈಲ್ನ ಟಾಯ್ಲೆಟ್ಗೆ ಹೋದಾಗ ಕ್ಯಾರಿ ಮಾಡಿದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವು ಮೊಬೈಲು ಏನು ಯೂಸ್ ಮಾಡ್ತೀರಾ ಅದು ಟಾಯ್ಲೆಟ್ ಯೂಸ್ ಮಾಡಿದಾಗ ಈಗಾಗಿರೋ ರೀಸೆಂಟ್ ರಿಸರ್ಚ್ ಪ್ರಕಾರ ಕಂಡು ಬಂದಿರೋದೇನು ಅಂತ ಅಂದರೆ, ಮೋರ್ ದೆನ್ 17,000ಕ್ಕಿಂತ ಹೆಚ್ಚು ಬ್ಯಾಕ್ಟೀರಿಯಾ ನಿಮ್ಮ ಮೊಬೈಲ್ ಫೋನ್ ಮೇಲ್ಗಡೆ ಇರುತ್ತೆ. ಆ್ಯಂಡ್ ಏನಾಗತ್ತೆ ಅಂದರೆ, ನೀವು ಆ ಮೊಬೈಲ್ ಫೋನನ್ನು ನೀವು ಯೂಸ್ ಮಾಡಿ ಬಾತ್ರೂಮಿಂದ ಹೊರಗಡೆ ಬಂದಾಗ ಆ ಬ್ಯಾಕ್ಟೀರಿಯಾ ನಿಮ್ಮ ಮೊಬೈಲ್ ಜೊತೆಯಲ್ಲೇ ಹೊರಗಡೆ ಬರುತ್ತೆ. ಅದು ಎಲ್ಲೆಲ್ಲಿ ಹರಡ್ಬೋದು ಅಂತ ನೀವೇ ಯೋಚನೆ ಮಾಡಿ. ಯಾಕಂದರೆ ಮೊಬೈಲ್ ಫೋನು ಕೈನಲ್ಲೇ ಇರುತ್ತೆ. ಆ ಕೈ ಎಲ್ಲೆಲ್ಲಿ ಹೋಗುತ್ತೆ ಅಲ್ವಾ? ನೀವು ಎಲ್ಲೆಲ್ಲಿ ಮುಟ್ತೀರಾ, ನೀವು ಯಾವುದು ಬ್ರಷ್ ಮುಟ್ತೀರಾ, ಪೇಸ್ಟ್ ಮುಟ್ತೀರಾ, ಇಲ್ಲ ಹೊರಗಡೆ ಬಂದು ಸೋಫಾ ಮೇಲೆ ಕೂತ್ಕೊತೀರಾ, ಮಕ್ಕಳನ್ನ ಮುಟ್ತೀರಾ. ಸೊ ಎಲ್ಲ ಕಡೆ ನಿಮ್ಮ ಬ್ಯಾಕ್ಟೀರಿಯಾಸ್ ನೀವು ಆರೋಗ್ಯ ಕೆಡಿಸ್ಕೊಳ್ಳೋದಲ್ದಿರ ಮನೆಯವ್ರಿಗೂ ಆರೋಗ್ಯ ಕೆಡ್ತಾ ಇರುತ್ತೆ. ಸೊ ದಯವಿಟ್ಟು ಇದು ಮಾಡಬೇಡಿ. ಯಾಕಂದರೆ ವೆರಿ ಡೇಂಜರಸ್ 2 ಬ್ಯಾಕ್ಟೀರಿಯಾ ಏನಂದರೆ ಈಕೋಲ್ ಮತ್ತು MRSA ಅನ್ನೋಂಥ 2 ಬ್ಯಾಕ್ಟೀರಿಯಾ, ವೆರಿ ಡೇಂಜರಸ್ ಬ್ಯಾಕ್ಟೀರಿಯಾ. ಅದು ನಿಮ್ಮ ಮೊಬೈಲ್ ಫೋನ್ ಮೇಲೆ ಕೂತಿರುತ್ತೆ. ವೆರಿ ಕೇರ್ಫುಲ್. ಆ್ಯಂಡ್ ನಿಮ್ಮ ಕಣ್ಣು ಕೂಡ ಹಾಳಾಗ್ತಾ ಇದೆ ಇದರಿಂದ. ಸೊ ಶೇರ್ ಮಾಡಿ.